ಸ್ನೇಹಿತರೆ, ಇದೆ ನೋಡಿ ಬ್ಲಿಂಕಿಟ್ ಸ್ಟೋರು. ನಾವು ಪ್ರತಿಯೊಂದು ಆರ್ಡ್ರು ಬಿದ್ರೂ ಇಲ್ಲಿಂದನೇ ತೊಗೊಂಡೋಗ್ಬೇಕು. ಇಲ್ಲಿ ಆರ್ಡ್ರ್ ಪಿಕ್ ಮಾಡ್ಕೊಳ್ಳೋದು. ಹೇಳಿದ್ರೆ ಆರ್ಡ್ರ್ ಐ ಡಿ ಹೇಳಿದ್ರೆ ಅವರು ತಂದು ಕೊಡ್ತಾರೆ. ನೋಡಿ, ಫಸ್ಟ್ನೇ ಆರ್ಡ್ರಿಗೆ 66 ರೂಪಾಯಿ ಕೊಟ್ಟಿದ್ದಾರೆ. ಡೆಲಿವರಿ ಆಯಿತು. ಆಮೇಲೆ ಸ್ಟೋರ್ ಹತ್ರ ಬಂದೆ. ಸ್ಟೋರ್ ಹತ್ರ ಬಂದುಬಿಟ್ಟು ಅಲ್ಲಿ ಸ್ಕ್ಯಾನ್ ಇದೆ ನೋಡಿ, ಮೇಲ್ಗಡೆ ಸ್ಕ್ಯಾನ್ ಟು QR ಅಂತಿದೆ ನೋಡಿ. ಅಲ್ಲಿ ಸ್ಕ್ಯಾನ್ ಮಾಡಿದ್ರೆ ಆರ್ಡ್ರ್ ಕೊಡ್ತಾರೆ ನೋಡಿ. ಇಲ್ಲಿದೆ ನೋಡಿ ಸ್ಕ್ಯಾನು. ಅಲ್ಲಿ ಸ್ಕ್ಯಾನ್ ಮಾಡಿದ್ರೆ ಸ್ಕ್ಯಾನ್ ಮಾಡ್ತಾಯಿದ್ದೀನಿ. ಸರ್ಜು ಎಕ್ಸ್ಟ್ರಾ ಕೊಡ್ತಾಯಿದ್ದೀರಿ 25 ರೂಪಾಯಿ. ಒಂದೇ ವೆಯ್ಟ್ ಮಾಡಿದ್ರೆ ಒಂದು ಆರ್ಡ್ರ್ ಬರುತ್ತೆ ನೋಡಿ, ತೋರಿಸ್ತೀನಿ ನಿಮಗೆ. ಆರ್ಡ್ರ್ ಬಿಟ್ಟು ಹೇಳಿದ್ರೆ ನೋಡಿ, ಈ ಥರ ಕವರಲ್ಲಿ ಪ್ಯಾಕ್ ಮಾಡಿಕೊಡ್ತಾರೆ. ಇದು ನನ್ನ ಆರ್ಡ್ರಲ್ಲಿ ಈ ಥರ ಚೆಕ್ ಮಾಡ್ತಿದ್ದೀನಿ. ತೊಗೊಂಡು ಕೊಡು. ಸ್ನೇಹಿತರೆ, ಆರ್ಡ್ರ್ ಪಿಕ್ ಮಾಡ್ಕೊಂಡ್ಗಳೇ ಅವರಿಗೆ ಆರ್ಡ್ರ್ ಕೊಟ್ಟವ್ರಿಗೆ ಫೀಡ್ಬ್ಯಾಕ್ ಕೊಡಬೇಕು. ರೇಟಿಂಗು ನೋಡಿ, ರೇಟಿಂಗ್ ಕೊಡಬೇಕು ಅವರು ಆರ್ಡ್ರ್ ಪಿಕ್ ಮಾಡಿಕೊಟ್ಟವ್ರಿಗೆ. ಅದಾದಮೇಲೆ ಮ್ಯಾಪ್ ಇದೆಯಲ್ಲ, ಅದು ಕ್ಲಿಕ್ ಮಾಡಿದ್ರೆ ಕಸ್ಟಮರ್ ಲೊಕೇಶನ್ ತೋರಿಸುತ್ತೆ ಎಲ್ಲಿದೆ ಅಂತೇಳಿ. ಇಲ್ಲೇ ಇರೋದು ನೋಡಿ, 4 ನಿಮಿಷದಲ್ಲಿ ಆಗುತ್ತೆ. ನೋಡಿ, ಇಲ್ಲೇ ಹತ್ರದಲ್ಲಿದೆ, 3 ನಿಮಿಷದಲ್ಲಿ ಹೋಗ್ಬೋದು. ನೋಡಿ ಯಾವ ಥರ ಡೆಲಿವರಿ ಮಾಡೋದು ಅಂತೇಳಿ ಹಾಕಿದ್ದೀನಿ ನೋಡಿ. ಇಲ್ಲಿ ಲಿಫ್ಟಲ್ಲಿ ಎಂಟ್ರಿ ಮಾಡಿ 4ನೇ ಫ್ಲೋರು ಹೋಗ್ತಾಯಿದ್ದೀನಿ. ಡೆಲಿವರಿ ಹೋದ ತಕ್ಷಣ ರೀಚ್ ಲೊಕೇಶನ್ ಅಂತ ಸ್ವೈಪ್ ಮಾಡಬೇಕು. ರೀಚ್ ಲೊಕೇಶನ್ ಕೊಟ್ಟರೆ ಕಸ್ಟಮರ್ಗೆ ಲೊಕೇಶನ್ ಹತ್ರ ಬಂದಿದ್ದೀವಿ ಅಂತೇಳಿ ಗೊತ್ತಾಗುತ್ತೆ ಅವ್ರಿಗೆ. ನೋಡಿ, ಅವರು ಮನೆ ನಂಬರ್ ಹುಡ್ತಾ ಇದ್ದೀನಿ. ಥ್ಯಾಂಕ್ ಯು. ಡೆಲಿವರಿ ಆಯಿತು. ಡೆಲಿವರಿ ಕೊಟ್ಟ ತಕ್ಷಣ ಡೆಲಿವರಿಡ್ ಅಂತ ಸ್ವೈಪ್ ಮಾಡಬೇಕು. ಮತ್ತು ಕಸ್ಟಮರ್ ರೇಟಿಂಗ್ ಕೊಟ್ಟರೆ 2ನೇ ಆರ್ಡ್ರಿಗೆ 59.55 ಕೊಟ್ಟಿದ್ದೆ ನೋಡಿ. ಇದೇ ರೀತಿ ನಾನು ಫ್ರೀ ಇದ್ದಾಗೆಲ್ಲ ನಾನು ಪಾರ್ಟ್ ಟೈಮ್ ಜಾಬ್ ಇದು ಮಾಡ್ತಾಯಿರ್ತೀನಿ. ನಾನು ಎಷ್ಟು ಅರ್ನಿಂಗ್ ಮಾಡಿದ್ದೀನಿ ಅಂತೇಳಿ. ಹಾಯ್ ಸ್ನೇಹಿತರೆ, ಎಲ್ರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ಬ್ಲಿಂಕಿಟ್ ಡೆಲಿವರಿ ಜಾಬ್ ಇದ್ರ ಬಗ್ಗೆ ಮಾಹಿತಿ ಕೊಡ್ತಾಯಿದ್ದೀನಿ. ವಿಡಿಯೋ ಕೊನೆ ತನಕ ನೋಡಿ. ಇದರಲ್ಲಿ ವೀಕ್ಲಿ ಆರಾಮಾಗಿ 10ರಿಂದ 12,000 ರೂಪಾಯಿ ಮಾಡ್ಬೋದು ಅಂತ ಹೇಳಿದ್ದಾರೆ. ನಾನು ಕೂಡ ಮಾಡಿದ್ದೀನಿ. ನಾನು ಫ್ರೀ ಇದ್ದಾಗ ಬ್ಲಿಂಕಿಟ್ ಮಾಡ್ತಿದ್ದೆ. ಫುಲ್ ಟೈಮ್ ಮಾಡ್ತಾ ಇಲ್ಲ ನಾನು. ನನ್ನ ಕೆಲಸ ಇದೆ, ನನ್ನ ಪರ್ಸ್ನಲ್ ಕೆಲಸ ಎಲ್ಲ ಮುಗಿಸ್ಕೊಂಡು ಆಮೇಲೆ ಫ್ರೀ ಇದ್ದಾಗ ನಾನು ಬ್ಲಿಂಕಿಟ್ ಮಾಡ್ತಾಯಿದ್ದೀನಿ. ಅದರಲ್ಲಿ ಲಾಸ್ಟ್ ವೀಕ್ ಎಷ್ಟು ಅರ್ನಿಂಗ್ ಆಗಿದೆ, ಇವತ್ತು ಎಷ್ಟು ಮಾಡಿದ್ದೀನಿ ಅಂತೇಳಿ ನಿಮ್ಗೆ ತೋರಿಸ್ತೀನಿ. ಬನ್ನಿ, ಬ್ಲಿಂಕಿಟ್ ಅಪ್ಲಿಕೇಶನ್ ಓಪನ್ ಮಾಡ್ತೀನಿ. ಡೆಲಿವರಿ ಅಂದರೆ ಫುಡ್ ಡೆಲಿವರಿ ಅಲ್ಲ, ಇದು ಗ್ರೋಸರೀಸ್ ಅಂದರೆ ಮಾಮೂಲಿ ಗೊತ್ತಲ್ಲ ನಿಮಗೆ, ತರಕಾರಿ, ಹಣ್ಣು, ಹಾಲು, ಬಾಳೆಹಣ್ಣು, ಗ್ಯಾಜೆಟ್ಸು ಅದೆಲ್ಲ ಇರುತ್ತೆ. ಇದರಲ್ಲಿ ಇನ್ಸೆಂಟಿವ್ ಯಾವ ಥರ ಅಂತ ನಿಮ್ಗೆ ತೋರಿಸ್ಕೊಡ್ತೀನಿ ನೋಡಿರಿ. ಇಲ್ಲಿ ಕೆಳಗಡೆ ಇದೆಯಲ್ಲ ಇನ್ಸೆಂಟಿವು. 3,425 ರೂಪಾಯಿ ಮಾಡಿದ್ರೆ 600 ರೂಪಾಯಿ ಕೊಡ್ತಾನೆ. 4,125 ಮಾಡಿದ್ರೆ 1,100 ರೂಪಾಯಿ ಕೊಡ್ತಾನೆ. 4,875 ರೂಪಾಯಿ ಮಾಡಿದ್ರೆ 1,500 ಕೊಡ್ತಾನೆ. ಅದೇ ಥರ ಟೋಟಲಾಗಿ ಒಂದು ವಾರದಲ್ಲಿ ಸೋಮವಾರದಿಂದ ಭಾನುವಾರ ಒಳಗಡೆ 7,475 ರೂಪಾಯಿ ಏನಾರು ನೀವು ಅರ್ನಿಂಗ್ ಮಾಡಿದ್ರೆ 3,950 ರೂಪಾಯಿ ಬ್ಲಿಂಕಿಟ್ ಕಡೆಯಿಂದ ವೀಕ್ಲಿ ಇನ್ಸೆಂಟಿವ್ ಕೊಡ್ತಾರೆ. ಅಲ್ಲಿಗೆ ಎಷ್ಟಾಯಿತು? 7,475
ತೋರಿಸ್ತೀನಿ ನೋಡಿ ನಿಮಗೆ. 7475 ಪ್ಲಸ್ 3000 ಎಷ್ಟಿದೆ ಇಲ್ಲಿ, ಒಂದು ನಿಮಿಷ ಇದೆ, ನೆಟ್ ಸ್ಲೋ ಇದೆ. ನೋಡಿ 3950 ರೂಪಾಯಿ, 950 ಅಲ್ಲಿಗೆ ಎಷ್ಟಾಯಿತು, 11425 ರೂಪಾಯಿ ಆಯಿತು. ಇದರಲ್ಲಿ ನೀವು ಪೆಟ್ರೋಲ್ ಚಾರ್ಜು ಒಂದು 2000 ತೆಗೀರಿ, ಅಲ್ಲಿಗೆ 9425 ರೂಪಾಯಿ ಆಯಿತು. ನಾನು ನಾರ್ಮಲ್ ಹೇಳಿದ್ದು, ಡೈಲಿ 1000 ರೂಪಾಯಿ ಮಾಡಿದ್ರೂ ವಾರಕ್ಕೆ 7000 ಆಗುತ್ತೆ. ಅದರಲ್ಲಿ 3950 ಅವ್ರು ಕೊಡ್ತಾರೆ. ನೀವು ಡೈಲಿ 1200 1500 ಏನಾದ್ರು ಮಾಡಿದ್ರೆ ನೋಡಿ, ಡೈಲಿ 1200 ರೂಪಾಯಿ ಇಟ್ಕೊಳ್ಳಿ, ಇಂಟು 7 ದಿವಸ ಪ್ಲಸ್ 3950 12,000 ಆಗುತ್ತೆ. ಅದರಲ್ಲಿ 2000 ಪೆಟ್ರೋಲ್ ತೆಗೆದ್ರೂ 10,350 ರೂಪಾಯಿ ಮಿಕ್ಕುತ್ತೆ ನಿಮಗೆ. ಇದರಲ್ಲಿ ವಿತಿನ್ 2.5 ಕಿಲೋಮೀಟ್ರ್ ಒಳಗಡೆ ಇರುತ್ತೆ ನಿಮಗೆ, ಲಾಂಗ್ ಎಲ್ಲ ಕೊಡಲ್ಲ. ನಿಮ್ಮ ಸ್ಟೋರಿಂದ ಹಿಡ್ಕೊಂಡು ನಾವೆಲ್ಲಿ ಆರ್ಡ್ರ್ ಪಿಕ್ ಮಾಡ್ತೀವಿ, ಹಬ್ಬು ಸ್ಟೋರ್ ಇರುತ್ತಲ್ಲ, ಅಲ್ಲಿಂದ 2.5 ಕಿಲೋಮೀಟ್ರ್ 2.5 ಕಿಲೋಮೀಟ್ರ್ ಒಳಗಡೆ ಇರುತ್ತೆ. ಓಕೆನಾ? ನಾನು ತೋರಿಸ್ತೀನಿ ನೋಡಿ, ಲಾಸ್ಟ್ ವೀಕಲ್ಲಿ ಫ್ರೀ ಇದ್ದಾಗ ಮಾಡ್ತಿದ್ದೆ ನಾನು ಪೇಔಟು. ಲಾಸ್ಟ್ ವೀಕ್ ಇಲ್ಲಿದೆ ನೋಡಿ, ವೀಕ್ಲಿ ಪೇಔಟ್ 6308 ರೂಪಾಯಿ ಮಾಡಿದ್ದೀನಿ. ಓಕೆನಾ? ಸೋಮವಾರ ಪೇಮೆಂಟ್ ಆಗುತ್ತೆ. ನಂದು ಇವಾಗ ನೋಡಿ 7:56 ನಂದು ಇನ್ನೂ ಆಗಿಲ್ಲ. ನಂದು ಸ್ವಲ್ಪ ಬ್ಯಾಂಕು ಇಶ್ಯೂ ಇದೆ, ಆದ್ದರಿಂದ ನಂದು ಆಗಿಲ್ಲ. ಇದು ಲಾಸ್ಟ್ ವೀಕ್ದು. ಇವತ್ತು ಒಂದು ದಿವಸ ಮಾಡಿದ್ದೀನಿ, ಅದು ಎಷ್ಟಾಗಿದೆ ಅಂತ ದಿಸ್ ವೀಕು ಅರ್ನಿಂಗ್ಸ್ ಇಲ್ಲಿದೆ ನೋಡಿ. ಇವತ್ತು ನೋಡಿ ಅರ್ನಿಂಗ್ ಫಾರ್ ಟುಡೇ 1272 ರೂಪಾಯಿ ಮಾಡಿದ್ದೀನಿ. ಆಯಿತಾ? ಒಂದು ದಿವಸಕ್ಕೆ 24 ಆರ್ಡ್ರ್ ಮಾಡಿದ್ದೀನಿ. ಆಯಿತಾ? 35.8 ಕಿಲೋಮೀಟ್ರು ರನ್ ಆಗಿದೆ. ಅದರ ಒಂದು 20 ಕಿಲೋಮೀಟ್ರು ಅಪ್ ಆ್ಯಂಡ್ ಡೌನ್ ಹಿಡ್ಕೊಂಡ್ರು ಒಂದು 50 ಕಿಲೋಮೀಟ್ರ್ ರನ್ ಆಗಿದೆ. ಈ ಥರ ಮಾಡ್ಬೋದು. ನಿಮ್ಗೆ ಯಾರೋ ಇಂಟ್ರೆಸ್ಟ್ ಇದ್ದರೆ ನನಗೆ ಕಾಂಟ್ಯಾಕ್ಟ್ ಮಾಡಿ. ನಮ್ಮ ಹತ್ರ ವೇಕೆನ್ಸಿ ಇದೆ, ನಾನು ಕೆಲಸಕ್ಕೂ ಹೋಗ್ತೀನಲ್ಲ, ಅಲ್ಲಿ ವೇಕೆನ್ಸಿ ಇದೆ, ನೀವು ಬೇಕಾದ್ರೆ ಜಾಯ್ನ್ ಆಗ್ಬೋದು. ಗಾಡಿ 2 ವೀಲರ್ ವೆಹಿಕಲ್ ಇಲ್ಲ ಅಂದ್ರೂ ಅಲ್ಲಿ ವೆಹಿಕಲ್ ಕೊಡ್ತಾರೆ ಲೀಸ್ಗೆ, ಎಲೆಕ್ಟ್ರಿಕ್ ವೆಹಿಕಲು. ನೀವು ಅದನ್ನು ಯಾವ ಥರ ತೊಗೊಳೋದಂತೇಳಿ ಅವರು ಹೇಳ್ತಾರೆ ಕಾಂಟ್ಯಾಕ್ಟ್ ಮಾಡಿದ್ರೆ. ನೋಡಿದ್ರಲ್ಲ ಸ್ನೇಹಿತರೆ, ಇದೇ ರೀತಿ ಹೆಚ್ಚಿನ ವಿಡಿಯೋಗಳಿಗಾಗಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.